ಚೆನ್ನಾಗೈತೆ ನಮ್ಮ ಸುಗುಣ ಬಸ್ಸಾರು. ಯಾಕ ಉಪ್ಪಿಲ್ಲ ಖಾರ ಇಲ್ಲ ಕಣಮ್ಮ. ಸ್ವಲ್ಪ ಖಾರ ಹಾಕ್ಬೇಕಾಗಿತ್ತು. ಯಾಕ ಒಂದು ಸ್ವಲ್ಪ ಸಪ್ಪೆ 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 ಐತೆ. ಸ್ವಲ್ಪ ಖಾರ ಹಾಕ್ಬೇಕು. ನನಗೆ ಖಾರ ಹಾಕಿದ್ರೆ ಚೆನ್ನಾಗಿ. ಸಾರು ಖಾರ ಇದ್ರೆ ಉಂಬಕ್ಕಾಗತ್ತೆ ಕಣಮ್ಮ ನನಗೆ. ನಿನ್ನ ತಮ್ಮ ಉಂಬಲ್ ಕಣಮ್ಮ ಖಾರ ಹಾಕಿರಿ. ಅವನು ಸಪ್ಪಗಿದ್ರೇನೆ ಒಂದಿಟ್ಟು ಉಂಬೋದು. ಖಾರ ಹಾಕಿರಿ ಉಂಬದೇ ಇಲ್ಲ. ಉಂಬಕ್ಕಾಗಲ್ಲ ಅಂತಾನೆ. ಕಣ್ಣಾಗೆಲ್ಲ ನೀರು ಬರ್ತಾವೆ. ಉಂಬಕ್ಕಾಗಲ್ಲ ಬಿಕ್ಳಿಗೆ ಬರ್ತಾವೆ ಅಂತಾನೆ. ಖಾರ ಹಾಕಿರಿ ಅವನು ಉಂಬಲ್ ಕಣಮ್ಮ. ಅದಕ್ಕೆ ನಾನು ಒಂದಿಟ್ಟು ಸಾರು ಸಪ್ಪಗೆ ಮಾಡೋದು. ನನಗೆ ಖಾರ ಇರ್ಬೇಕಮ್ಮ. ಉಂಬಕ್ಕಾಗಲ್ಲಂಗೆ ನನಗಂತೂ ಉಂಬಕ್ಕಾಗ್ತಾ ಇಲ್ಲ. ಹೋಗು ಆ ಅಕ್ಕಯ್ಯ ಏನು ಸಾರು ಮಾಡೈತೆ ಇಸ್ಕೆ ಬರೋಗಮ್ಮ ಹೋಗಿ. ನೀಲಕ್ಕ ಏನು ಸಾರು ಮಾಡೈತೆ? ಉಣ್ಣು ಇವಾಗ. ಅವ್ರ ಮಂತಕ್ಕೆ ಏನು ಹೋಗೋಣ ಲೋಟ ಇಟ್ಕೊಂಡು ಸುಮ್ಮನೆ. ಏನು ತೀರ ಅಂತಟ ಏನು ಸಪ್ಪಗಿಲ್ಲ ಸರಿಯಾಗೈತಿ. ಆ ಪುಟ್ಟ ಖಾರ ಹಾಕಿ ತಿನ್ಬೇಕಾಗಲ್ಲ. ನೀನು ಯಾಕೆ ಕಣಕ್ಲಿ ಜಾಸ್ತಿ ಖಾರ ಹಾಕು ಅಂತೀಯ. ಖಾರ ಹಾಕಿದ್ರೆ ಅವ್ನಿಗೂ ಉಂಬಕ್ಕಲ್ಲ ನನಗೂ ಉಂಬಕ್ಕಾಗಲ್ಲ ಅಂತ. ಖಾರ ಹಾಕಿದ್ರೆ ನನಗೂ ಬಿಕ್ಲಿಕ್ಕೆ ಹೇಳೋದಲ್ಲೇ ಬರ್ತಾವೆ. ಬಿಕ್ಲಿಕ್ಕೆ ಬಂದರೆ ಕಣ್ಣಾಗೆಲ್ಲ ನೀರು ಬಂದಂಗೆ ಆಗ್ತವೆ. ಸುಮ್ಮನೆ ಉಣ್ಣು. ನಾನು ಎಲ್ಲಿಗೆ ಹೋಗೋಣ ಲೋಟ ಇಟ್ಕೊಂಡು ಅವ್ರ ಮನೆಗೆ ವಹಿಸ್ಕೊ ಬರೋಕ್ಕೆ. ನುಗ್ಗೆ ಸೊಪ್ಪು ಅಷ್ಟೇ ಜಾಸ್ತಿನ ಕಾಯಿ ಹಾಕಿಲ್ಲ ನೀನು. ಕಾಯಿ ಹಾಕಬೇಕು. ಕಾಯಿ ಜಾಸ್ತಿ ಹಾಕಿರೇನೆ ಸೊಪ್ಪು ತಿಂಬಕ್ಕೆ ಚೆನ್ನಾಗಿರೋದು. ಕಾಯಿನೂ ಹಾಕಿಲ್ಲಮ್ಮ. ನಾನೊಂದು ಬಸ್ಸಾರು ಮಾಡಿದ್ರೆ ಒಂದು ಸೀದಾ ಕಾಯಿ ಹಾಕ್ತೀನಿ. ಸೊಪ್ಪು ಅದಕ್ಕೂ ಜಾಸ್ತಿ ಕಾಯಿ ಹಾಕಿದ್ರೆ ಚೆನ್ನಾಗಿ ತಿಂಬಕ್ಕಾಗ್ತಿಲ್ಲಮ್ಮ. ನೀನು ಬರೀ ಇದು ಕಾಳುನು ಸೊಪ್ಪು ಐತಿ. ಕಾಯಿ ಹಾಕಬೇಕು. ಕಾಯಿ ಈರುಳ್ಳಿ ಎಲ್ಲನ ಜಾಸ್ತಿ ಹೆಚ್ಚಾಕಿದ್ರೆ ಚೆನ್ನಾಗಿರುತ್ತೆ ಸೊಪ್ಪು ತಿಂಬಕ್ಕೆ. ನಮ್ಮ ಮನೆಯಾಗೂ ಕಾಯಿ ಇಲ್ಲ ಕಣಮ್ಮ ಸುಗುಣ. ಕಾಯಿ ಸೊಪ್ಪಿಗೆಲ್ಲನ ಹಾಕಿರಿ ಎಲ್ತೋತೀಯ. ಬೇರೆ ಕಾಲ ಬೇಕಲ್ಲ. ಅದಕ್ಕೆ ನಾನು ಹಾಕಕ್ಕೆ ಹೋಗಿಲ್ಲ. ಯಾಕೆ ಚೆನ್ನಾಗೇ ಇಲ್ಲ ಕಣಮ್ಮ. ಬಸ್ಸಾರು ನುಗ್ಗೆ ಸೊಪ್ಪಿನ ಬಸ್ಸಾರು ಯಾಕೆ ಚೆನ್ನಾಗೇ ಆಗಿಲ್ಲ. ಬಾಕಾಗಲ್ಲ. ಉಣ್ಣಂತ ನೀನು ಸುಮ್ಮನೆ. ನೀನು ಯಾಕನಾಗಿ ಜರಿಕೆ ಕಣ್ ಸುಗುಣ. ಸುಮ್ಮನೆ ನಂಬಲ್ಲ. ತಡಿ ವರ್ಷ ಅವ್ರಿಗೆ ಹೇಳ್ತೀನಿ. ಒಂದು 10-20 ಕಾಯಿ ತಗೊಂಬರ್ರಿ ಅಂತ ಹೇಳಿ ತಂದಾಕ ಹೋಗ್ತಾರೆ. ಕಾಯಿಲ್ಲ ಅಂತ ಹೇಳ್ತೀಯ. ತಗೊಬರ್ತಾರೆ. ಮೊನ್ನೆ ತಗೊಂಬಂದು ಹಾಕ್ಯವ್ರಂತ ಮನೆಯಾಕೆ ಹಂಗಂತ ಫೋನ್ ಮಾಡಿತ್ತು. ಯೋಸೊಂದು ಕಾಯಿ ತಂದು ಹಾಕಿದ್ದೀನಿ ಸುಗುಣ. 30 ಕಾಯಿ ತಂದೈನಿ. ನೀನು ಕಾಯಿ ಒಬ್ಬಟ್ಟು ಮಾಡ್ತೀಯಾ ಬಂದಾಗ ಅಂತ ಹೇಳಿ ಇಲ್ಲೇ ಹಾಕೈನಿ ಮನೆ ಹಾಕಿ ಅಂತ ಹೇಳ್ತಿತ್ತು. ತಿರ್ಗಿ ಆಮೇಲೆ ನಮ್ಮ ಅತ್ತೆ ಎಲ್ಗನ ಓದ್ಕೊಂಡು ಹೋದಾಳು. ಅದಕ್ಕೆ ಸುಮ್ಮನೆ ಇಲ್ಲಿಗೆ ತಗೊಂಬ ಅಂತ ಹೇಳ್ತೀನಿ ತಡಿ ಫೋನ್ ಮಾಡಿ. ಇಲ್ಲ ಅಮ್ಮೇರ ಮನೆಗೆ ಕಾಯಿ ಇಲ್ಲಂತೆ ಇಲ್ಲಿಗೆ ತಗೊಂಬ ಸುಮ್ಮನೆ ಅಂತೀನಿ. ಹಂಗನ್ನು ಫೋನ್ ಮಾಡಿ ಇಲ್ಲಿಗೆ ತಗೊಂಬ ಅನ್ನು. ಸಾಳಮ್ಮ ಟೈಮ್ ಉಂಬಕ್ಕಾಗಲ್ಲ. ಯಪ್ಪ ನನಗಂತೂ ಒಂದು 3 ಮುದ್ದೆ ಉಂಬಕ್ಕಾಗಿಲ್ಲ ಸಾರಿನಾಗಿ. ಸುಮ್ಮನೆ ಉಂಡ್ರಾತಮ್ಮ ಕಣ್ಣು ಮುಚ್ಕೊಂಡು ಹಿಂಗೆ ಜೇರಿದ್ರೆ ಉಂಬಕ್ಕಾಗಲ್ಲ. ಸುಮ್ಮನೆ ನೀನು ನೋಡ್ತೀಯ ಮುದ್ದೆನ ಕಣ್ಣು ಮುಚ್ಕೊಂಡು ಸುಮ್ಮನೆ ಉಣ್ಬೇಕು. ಅದು ಕರೆದ ಸುಸ್ತಾಗುತ್ತೆ ನಿನಗೆ. ಓಡಾಡೋಕ್ಕಾಗಲ್ಲ ಸುಸ್ತಾಗುತ್ತೆ. ನನಗೆ ಎದ್ದಳಕಾಲ ಕುಳ್ಕೊಂಬಕ್ಕಾಗಲ್ಲ ಅಂತೀಯ. ಸುಮ್ಮನೆ ಉಂಬತ್ತು ಕಲಿ. ಬಸ್ ಹೆಂಗ್ಸು ಬಿಗ್ಗಾಗಿ ಉಣ್ಬೇಕು. ಸುಡ ಮುದ್ದೆನ 2 ತುತ್ತಿ ಮುರಿದು ಇಕ್ಕಬೇಕು. ಸುಮ್ಮನೆ ಮುದ್ದೆ ನೋಡ್ತಿದ್ರೆ ಉಂಬಕ್ಕೆ ಸರಿ ಬರಲ್ಲ. ಹಾಗಾಳೆ ನೀಲಮ್ಮ ಬಂದ್ಲು. ನೀಲಮ್ಮ ಏನು ಸಾರು ಮಾಡಿದೀಯೇ? ನಮ್ಮ ಸುಗುಣಿಗೊಂದು ತೊಟ್ಟು ಸಾರು ಅಂತ ಕೊಡಿ. ಯಾಕ ಬಸ್ಸಾರು ಸೆನಕ್ಕಿಲ್ಲ ಉಂಬಕ್ಕಾಲ್ ಕಣಮ್ಮ ಅಂತಾಳೆ. ಯಾಕನ ಒಂದೊಂದು ಮರದವಳು ನುಗ್ಗೆ ಸೊಪ್ಪಿನ ಸಾರು ಸೆನಕ್ಕಾಗಲ್ಲ ಕಣೆ. ಯಾಕ ಒಂಥರ ರೋಸ್ ಆದಂಗೆ ಆಗೈತೆ ಅಮ್ಮ. ಅದಕ್ಕೆ ಉಂಬಕ್ಕಾಗಲ್ಲ. ನೀಲಕ್ಕ ಏನು ಸಾರು ಮಾಡಿ ತೀಸ್ಕೊಂಬರಗಮ್ಮ ಅಂದ್ಲು. ಏನು ಸಾರು ಮಾಡಿದೀಯಾ? ನಾನು ಬಜ್ಜಿ ಮಾಡಿದ್ನಮ್ಮ. ಬಜ್ಜಿ ಏನಕ್ಕ ಕೊಡು ಒಂದಿಟ್ಟು. ಬಜ್ಜಿ ಸೆನಕ್ ಮಾಡ್ತೀನಿ. ನೀನೊಂದಿಟ್ಟು ಖಾರ ಪಾರ ಹಾಕಿ ಸೆನಕ್ ಮಾಡ್ತೀಯ ಕೊಡಕ್ಕ ನನಗೊಂದು ತೊಟ್ಟು ಬಜ್ಜಿನ. ಒಂದು ಟೇಟ್ ಮಾಡಿದ್ನಮ್ಮ. ನಾನು ಸ್ಯಾನೆ ಕೇಳಿಸ್ಲಿಲ್ಲ. ನಾನು ಮಧ್ಯಾಹ್ನಕ್ಕೆ ಯಾತನ ಮಾಡ್ಕೋಬೇಕಣೆ. ಯಾತೋ ಮಾಡಿಲ್ಲ. ಮಧ್ಯಾಹ್ನ ಟೊಮೆಟೊ ಹಣ್ಣು ಬದನೆಕಾಯಿ ಸುಟ್ಟು ಚಿವ್ಸನ ಅಂತ ಇದ್ದೀನಿ. ಒಂದು ಟೇಟ್ ಮಾಡಿದೆ ಬಜ್ಜಿನ. ನೋಡಿ ಬಜ್ಜಿ ಮಾಡಿದ್ದಂತ ಅವಳ ಮನೆಗೂ ಖಾಲಿ ಆಗೈತಂತ ಸುಮ್ಮನೆ ನಮ್ಮತ್ತ ನಿಮ್ಮ ಮನೆಗೆ ಬಂದು ಸಾರು ಬಿಡಿಸ್ಕೊಂಡು ಉಣ್ತೀನಿ ಅಂತ ಹೇಳಿ ಮುದ್ದೆನ ಅಲ್ಲೇ ಇಕ್ಕಿ ಸುಮ್ಕಾದ್ಲು. ಬಜ್ಜಿ ಖಾಲಿ ಆಗೈತಂತ ಒಂದು ಈಟನ ಇಲ್ವೇನೆ. ಮುದ್ದೆ ಸರಿಯಾಗ ಇದ್ರೆ ಕೊಡು ಸಾಕು. ಹೆಂಗ ತಾಪ್ಲೆಗೆ ನಾನೊಂದಿಟ್ಟು ಇರ್ಬೇಕೇನೋ. ಮುದ್ದಿಗೆ ನಾನು ಆದ್ರೆ ಕೊಡ್ತೀನಿ. ಬಾ ಲೋಟ ತಕೊಂಡು ಕೊಡ್ತೀನಿ. ಯಾಕೆ ಉಂಡ್ರಾತ ಬಸ್ಸಾರಿ ಏನು ಸುಡ ಮುದ್ದೆ ಆದಿದೆ ಉಂಬಕ್ಕಾಗಲ್ಲ. ಸುಮ್ಮನೆ ಸುಡ ಅದು ಉಣ್ಬೇಕು ಸುಗುಣ. ಯಾಕೆ ವಾಂತಿ ಆಗುತ್ತೆ? ಇಲ್ಲ ಕಣಕ ನನಗೆ ಚೆನ್ನಾಗಿರ್ಬೇಕು ಊಟ ಮಾಡಕ್ಕೆ. ನಮ್ಮಮ್ಮಯ್ಯ ಯಾಕೆ ಚೆನ್ನಾಗಿ ಮಾಡಿಲ್ಲ ಬಸ್ಸಾರ. ಸೊಪ್ಪು ಅದಕ್ಕೂ ಕಾಯಿ ಹಾಕಿಲ್ಲ ಏನಿಲ್ಲ. ಅಯ್ಯೋ ನಾನು ಹೇಳುವ ಸೀದಾ ಕಾಯಿ ಹಾಕ್ತಿದ್ದೆ. ಹೆಂಗೆ ಇರೋದಂದರೆ ಸೊಪ್ಪು ಟೊಮ್ಟ ತಿಂದಂಗೆ ಆಗತ್ತೆ ತಿಂದ್ರಿ. ಕಡಲೆ ಬೀಜದ ಪೌಡ್ರು ಹಾಕ್ತಿದ್ದೆ. ನುಗ್ಗೆ ಸೊಪ್ಪಿಗೆ ಕಡಲೆ ಬೀಜ ಹುರಿದು ಒಂದಿಟ್ಟು ಪೌಡ್ರ್ ಇದ್ರೆ ಸೇರಿ ಎಷ್ಟು ಚೆನ್ನಾಗಿರುತ್ತೆ. ಕಾಯಿ ಅದೆಲ್ಲ ಹಾಕಿದ್ರೆ ಟೊಮ್ಟ ಇದ್ದಂಗೆ ಇರಬೇಕು ನುಗ್ಗೆ ಸೊಪ್ಪು ತಿಂಬಕ್ಕೆ. ನಮ್ಮಮ್ಮ ಯಾಕೆ ಚೆನ್ನಾಗೇ ಮಾಡಿಲ್ಲ. ಆ ಬೆಳಕಾಳು ಬೇಳೆ ಬೆಂದಿಲ್ಲ ಏನಿಲ್ಲ. ಸಾರು ಚೆನ್ನಾಗಿಲ್ಲ. ಅದಕ್ಕೆ ನಾನು ನಿಮ್ಮ ಮನೆಗೆ ಬರೋಣ ಅಂತಿದ್ದೆ. ನೀನೇ ಬಂದೆ. ಒಂದು ತೊಟ್ಟಿದ್ರೆ ಕೊಡು ಬಜ್ಜಿ ಸಾಕು. ನಮ್ಮ ಹುಡುಗಿಗೆ ಏನಿಲ್ಲಮ್ಮ ಖಾರ ಕಮ್ಮಿ ಇರಬೇಕು. ಇವಳಿಗೆ ಖಾರ ಸ್ಯಾನೆ ಇರಬೇಕು. ಯಮ್ಮ ಖಾರ ಹಾಕಿಲ್ಲ ಕಣಮ್ಮ ಖಾರ ಹಾಕಿಲ್ಲ ಉಂಬಕ್ಕಾಗಲ್ಲ ಸಪ್ಪಗೈತೆ ಅಂತಾಳೆ. ಇವಳಿಗೊಂಥರ ಒಪ್ಪಿಸ್ಬೇಕು. ಈಗ ಇವಳಿಗೆ ಇವಾಗ ಒಟ್ಟು ವಾಂತಿ ಆಗುತ್ತಲ್ಲ ಸುಸ್ತಾಗುತ್ತಲ್ಲ. ಅದಕ್ಕೆ ಉಪ್ಪು ಖಾರ ತಿಮ್ಮಂಗಾಗುತ್ತೆ. ನನಗೊಂದಿಟ್ಟು ಸಪ್ಪಗಿದ್ರೆ ಉಂಬಕ್ಕಾಗಲ್ಲಮ್ಮ ತಾಯಿ. ನಮಗೆ ಒಂದಿಟ್ಟು ನಮ್ಮ ಗಂಡನೂ ಅಷ್ಟೇ ಖಾರ ಇದ್ರೇ ಉಂಬೋದು. ನಮ್ಗಾಲೆ ನಮ್ಮ ಮನೆಗೆ ಖಾರ ಮಾಡಿ ಅಭ್ಯಾಸ ಆಗೈತಾ. ಆಲೆ ನಮ್ಮ ಅಮ್ಮೆಯ ಮನೆಗಳು ಸಾರು ಉಂಬಕ್ಕಾಗಲ್ಲ. ಸಪ್ಪು ಇರುತ್ತೆ ಹಂಗೇನೆ. ಅದಕ್ಕೆ ಒಂದು ಇಟ್ಕೊಡು ನೀಲಕಾಯಿ. ನೀನು ಚೆನ್ನಾಗಿ ಮಾಡ್ತೀಯ ಕೂರುವಾಗೆ ಖಾರ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡ್ತೀಯ.
ನಡಿ ಬತ್ತೀನಿ, ಒಂದಿಟ್ಟು ಬೇಡಿಸ್ಕೊ ಬತ್ತೀನಿ ಬಜ್ಜಿನ. ಒಂದಿಟ್ಟು ಬಸ್ಸಾರು ತಾಂಬ. ಇನ್ನನ ನಮ್ಮ ಅತ್ತೆ ಉಂಡಿಲ್ವೇನೋ ಒಂದು ತುಟ್ಟೇನೋ ಅದ್ರಾಗ ಐತೇನೋ, ಬೇಕಾದ್ರೆ ಎಲ್ಲ ಬಡ್ದು ಹಾಕ್ತೀನಿ, ಮುದ್ದಿಗೆ ಆಗುತ್ತೆ, ಬೇಕಾದ್ರೆ ಉಣ್ಣು ಮಂತಿ ಏನೋ ಐತೆ ಏನೋ ನೋಡ್ತೀನಿ ಅದೇಲಿ. ತೀರಾ ಬಸ್ಸಾರು ತಂದು ಕೊಡ್ತೀನಿ ಹೇಳ. ಅವಜ್ಜೇನು ಹೆಂಗಿದ್ರು ಉಂಬುತ್ತೆ ಸುಮ್ಮನೆ, ಅದಕ್ಕೇನೆ ಆತ ಗೊತ್ತಾಗಲ್ಲ ರುಚಿ ಪಚಿ ಸುಮ್ಮನೆ ಉಂಬುತ್ತೆ. ಅವಜ್ಜಿಗೆ ತೀರಾ ಬಸ್ಸಾರು ಸೊಪ್ಪು ತಂದು ಕೊಡ್ತೀನಿ, ನನಗೆ ಬಜ್ಜಿ ಕೊಡು. ನನಗೆ ಬಜ್ಜಿ ಅಂದರೆ ಇಷ್ಟ, ಬಜ್ಜಿಗಾದ್ರೆ ಉಣ್ಬೋದು. ಹೋಗು ಬಸ್ಸಾರು ತಗೊಂಡೋಗಿ ಒಂದು ಲೋಟ ಕೊಟ್ಟು ಬಜ್ಜಿ ಇಸ್ಕೊಬರೋ ಹೋಗು. ಬಾ ಲೋಟ ತಗೊಂಡು ಬಿಡ್ತೀನಿ. ಚೆನ್ನಾಗಿ ಮಾಡುತ್ತೆ ಕಣಮ್ಮ ನೀಲಕಾಯಿ ಸಾರ. ರಾತ್ರಿನೂ ಹಂಗೇನೆ ಯಾತ ಇಸ್ಕೊಂಬಂದಿದ್ನಲ್ಲ ಮುಂಚೆ ಸಿರುಳ್ಸಪ್ಪ, ಎಷ್ಟು ಚೆನ್ನಾಗಿತ್ತು ಹಂಗೇನೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಾಡುತ್ತೆ ನೀಲಕಾಯಿ. ನನಗೆ ನೀಲಕಾಯಿ ಮಾಡೋ ಸಾರು ಅಂದರೆ ಬಲಿಷ್ಟ ಕಣಮ್ಮ. ಹಾಗೆ ಮತ್ತೆ ಕಂಡರ ಮನೆ ಸಾರಂದರೆ ರುಚಿಯಾಗಿರುತ್ತೆ. ಎಲ್ಲರಿಗೂ ಅಷ್ಟೇನಿ, ಕಂಡರ ಮನೆ ಸಾರು ಒಂದು ಏಟ್ ಬಿಡಿಸ್ಕೊಂಬಂದ್ರೂ ರುಚಿ ಸಿಗುತ್ತೆ. ಮನೆಯಾಗೆ ಮಾಡಿದರೆ ರುಚಿ ಸಿಗಲ್ಲ. ಹಂಗೆ ಮತ್ತೆ ಕಂಡರ ಮನೆ ಸಾರು ಇಲ್ಲ ಕಣಮ್ಮ. ಅವಕ್ಕಾಯ ಚೆನ್ನಾಗಿ ಮಾಡ್ತೀನಿ, ಇನ್ನೊಂದಿಟ್ಟು ಸಪ್ಪಗೆ ಮಾಡ್ತೀಯ, ಚೆನ್ನಾಗಿರಲ್ಲ ಉಂಬಕ್ಕಾಗಲ್ಲ ನೀನು ಮಾಡೋದು. ಹೋಗಮ್ಮ ಏನಾಯ್ತು, ಹೋಗಿ ಬಿಡಿಸ್ಕೊಂಬಂದು ಉಣ್ಣಾಗ ಹೋಗಿ ಬಜ್ಜಿ ಮಾಡ್ಯವಳಂತೆ. ಒಂದಿಟ್ಟು ಬಿಟ್ಟು ಕೊಡ್ತಾಳೆ. ಉಂಟೇನ ಪ್ರವಿ ನೀನು? ಸಾರು ಚೆನ್ನಾಗಿತ್ತೆ. ಭಾಳ ಚೆನ್ನಾಗಿತ್ತು ಸಾರಂತ, ನುಗ್ಗೆ ಸೊಪ್ಪಿನ ಬಸ್ಸಾರು ಎಷ್ಟು ಚೆನ್ನಾಗಿತ್ತು. ನಾನಂತೂ ಹೊಟ್ಟೆ ತುಂಬ ಉಂಡೆ. ನಮ್ಮಮ್ಮ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಅದು ಮಾಡಿತ್ತಾ ಸೂಪರಾಗಿತ್ತು. ಚೆನ್ನಾಗೈತೆ ಕಣಮ್ಮ ಸಾರು, ಹೊಟ್ಟೆ ತುಂಬ ಉಂಡ್ಬಿಟ್ಟೆ. ನೋಡಪ್ಪ, ಒಂದು ಮುದ್ದೆ ಇಕ್ಕಿದ್ದೆ ಗನವಾಗಿ ಉಂಡೆ ಇದೆಯಾ ನೀನು? ನಿಮ್ಮ ಅಕ್ಕಯ್ಯ ಚೆನ್ನಾಗಿಲ್ಲ ಅಂತ ಉಂಡೆ ಇಲ್ಲ, ಅಲ್ಲೇ ಈಗ ಸುಮ್ಮನೆ ಆಗ್ಯವಳೆ. ಚೆನ್ನಾಗಿರ್ಲಿಲ್ಲ ಪಪ್ಪ ಯಾಕೆ ಸಾರು? ಚೆನ್ನಾಗಿತ್ತಮ್ಮ, ನನಗೇನೋ ಸೂಪರಾಗೈತೆ ಬಸ್ಸಾರು ನುಗ್ಗೆ ಸೊಪ್ಪಿಂದು. ಮುದ್ದಿಗೂ ಹತ್ಕೊಂಡು ಎಷ್ಟು ಚೆನ್ನಾಗೈತೆ. ನಾನೇನು ಹೊಟ್ಟೆ ತುಂಬ ಊಟ ಮಾಡಿದೆ. ಸಪ್ಪಗಿಲ್ವೇನೋ ಸಾರು ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಸಪ್ಪಗೈತೆ. ಇಲ್ಲಪ್ಪ ನನಗೇನು ಉಪ್ಪು ಖಾರ ಎಲ್ಲ ಸರಿಯಾಗೈತೆ. ಎಷ್ಟು ಚೆನ್ನಾಗೈತೆ ಸಾರು. ಇವಳೊಬ್ಳು ಸುಮ್ಕಿರಮ್ಮ, ಅವಳಿಗೆ ಏನು ಬೇಕಾದ್ ಮಾಡ್ಕೊಂಡು ತಿನ್ಲಿ. ನೋಡು ನಿನ್ ತಮ್ಗನು ಪ್ರವಿ ಚೆನ್ನಾಗೈತೆ ಅಂತ ಹೇಳ್ತಾನೆ, ನೀನು ಸಪ್ಪಗೈತೆ ಅಂತ ಹೇಳಿ ಕೆಲ್ಸಗೋಣ. ಅವನು ಉಪ್ಪು ಖಾರ ತಿಂಬಲ್ವಲ್ಲಮ್ಮ, ಅದಕ್ಕೆ ಅವನಂಗೆ ಮಂಕಿದ್ದಂಗಿರೋದು. ಸುಮ್ಮನೆ ಅವನು ಉಪ್ಪು ಖಾರ ತಿಂಬಲ್ಲ ಏನಿಲ್ಲ, ಅವನಿಗೆ ಅದಕ್ಕೆ ಚೆನ್ನಾಗೈತೆ. ನಮ್ಗೆ ಉಪ್ಪು ಖಾರ ನಾವು ತಿನ್ಕೊಂಡಿದ್ದಾರು, ಅದಕ್ಕೆ ನಮಗೆ ಖಾರವಾಗಿ ಚೆನ್ನಾಗಿರ್ಬೇಕು. ಹೋಗಮ್ಮ ತಾಯತ್ತ, ಹೋಗೊಂದು ಲೋಟ ಬಿಡಿಸ್ಕೊಂಡು ಹೋಗಿ ಅವಜ್ಜಿ ಉಮ್ತಾಳೆ. ತಿರ ಸಾಕಜ್ಜಿ, ನೀನು ಅವಜ್ಜಿಗೆ ಕೊಟ್ಟು ಇಸ್ಕೊಬರೋಕೆ ಹೋಗು, ಬಜ್ಜಿ ಮಾಡ್ಯಾಳೆ ಅಂತ ನೀಲಮ್ಮ ಹೇಳಿದ್ಲತ್ತ. ತಿಂಡಿನಾದರೂ ಮಾಡ್ಬೋದಾಗಿತ್ತು. ಬೆಳಗ್ಗೆ ಬಸ್ಸಾರು ಮಾಡಿದೆ. ನೀನು ಏನಾರ ತಿಂಡಿ ಮಾಡಿದ್ರತ್ಲಕ್ಕೆ ಚೆನ್ನಾಗಿರೋದು. ಏನಾನ ಪಡ್ಡ ದೋಸೆನೋ ಏನಾದರೂ ಮಾಡ್ಬೋದಾಗಿತ್ತು ಕಣಮ್ಮ. ತಿಂಡಿ ಮಾಡಿದ್ರೆ ತಿನ್ಬೋದಾಗಿತ್ತು. ಬೆಳಗ್ಗೆ ಮುದ್ದೆನೂ ತಿನ್ನೋಕ್ಕಾಗಲ್ಲ. ನಾನು ಬಸ್ಸಾರು ಮಾಡಿದ್ನಲ್ಲ, ಮುದ್ದೆ ಮಾಡಿದರೆ ಚೆನ್ನಾಗಿರುತ್ತೆ ಬಸ್ಸಾರು ಮುದ್ದೆ ಅಂತ ಹೇಳಿ. ಬೇರೆ ಸಾರಾಗಿದ್ದರೆ ತಿಂಡಿ ಮಾಡ್ತಿದ್ದೆ. ಬಸ್ಸಾರು ಬಿಡತ್ತ ಸೊಪ್ಪು ಅದು ಇರುತ್ತಲ್ಲ, ನುಗ್ಗೆ ಸೊಪ್ಪು ಚೆನ್ನಾಗಿ ತಿನ್ನಬೇಕು, ಪ್ರೆಗ್ನೆಂಟ್ ಇರೋರು ತಿನ್ನಬೇಕಂತೆ ನುಗ್ಗೆ ಸೊಪ್ಪ. ಅದಕ್ಕೆ ಆ ನುಗ್ಗೆ ಸೊಪ್ಪು ಚೆನ್ನಾಗಿತ್ತು ಅಲ್ಲಿ ಎಳೆದು. ಇವರು ಶಂಕರಮ್ಮರ ಮಂತಾಗಿ ಅಲ್ಲಿ ಹೋಗಿ ಕಿತ್ಕೊಂಬಂದು ಅದಕ್ಕೆ ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿದೆ. ನೀನು ಉಮ್ಲಿ ಬಸ್ರಿ ಹೆಂಗ್ಸು ಚೆನ್ನಾಗೆ ಸೊಪ್ಪು ಅದು ತಿನ್ಲಿ ಅಂತ ಹೇಳಿ ಅದಕ್ಕೆ ನಾನು ಸೊಪ್ಪು ಒಂದಿಟ್ಟು ಹೆಚ್ಚಾಗಿ ಇಕ್ಕಿ ಮಾಡಿದೆ. ಅದು ಕಾಯಿ ಜಾಸ್ತಿ ಹಾಕಿದ್ರೆ ತಿನ್ಬೋದಾಯ್ತಮ್ಮ, ಕಾಯಿ ಜಾಸ್ತಿ ಹಾಕಿಲ್ಲ, ಸೊಪ್ಪು ತಿನ್ನೋಕ್ಕಾಗಲ್ಲ ಹಂಗೇನೆ. ಅಲ್ಲ ಸುಗಣ ಬೇಯಿಸ್ಕೊಂಡು ರಸ ಕುಡಿಯೋರು ಕುಡಿತಾರಂತೆ, ಬೇಯಿಸ್ಕೊಂಡು ಹಂಗೆ ತಿಂತಾರಂತೆ. ನಾನಿನ್ನ ಒಗ್ಗರಣೆ ಹಾಕಿದ್ನ, ಒಂದೀಟ್ ಹಾಕಿದ್ನ ಅಷ್ಟೇ, ಕಾಯಿ ಜಾಸ್ತಿ ಹಾಕಿಲ್ಲ. ಹಾಕಿದ್ದೀನಲ್ಲ, ಸುಮ್ಮನೆ ಉಣ್ಬೇಕಮ್ಮ, ಸುಮ್ಮನೆ ತಿನ್ನಬೇಕು ಸುಗುಣ. ಹಂಗಂದ್ರೇ ಮತ್ತು ರಕ್ತ ಬರೋದು. ನೀನು ಅದನ್ನು ತಿಂಬಲ್ಲ ಇದನ್ನು ತಿಂಬಲ್ಲ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂದರೆ ಅಷ್ಟೇ ರಕ್ತ ಕಮ್ಮಿ ಆಗುತ್ತೆ. ಪ್ರೆಗ್ನೆಂಟ್ ಬೇರೆ ಇದೆಯಾ ನಿನಗೆ? ಇವಾಗ ರಕ್ತ ಒಂದು 12-13 ಪಾಯಿಂಟ್ ಇರಬೇಕು. ಇನ್ನು ಇವಾಗ 10 ಪಾಯಿಂಟ್ ಐತೆ ಅಂತೀಯ. ಇನ್ನು ಹೋಗ್ತಾ ಎಷ್ಟು ಕಮ್ಮಿ ಆಗುತ್ತೆ ಗೊತ್ತೇ? ನುಗ್ಗೆ ಸೊಪ್ಪು ಹಣ್ಣು ಮೊಟ್ಟೆ ಅದು ತಿನ್ಕೊಂಡು ಚೆನ್ನಾಗಿದ್ರೆ ಮಾತ್ರ ರಕ್ತ ಬರೋದು ನಿನಗೆ. ಇಲ್ಲಪ್ಪ, ನನಗೇನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತಿನ್ನೋಕ್ಕಾಗಲ್ಲ, ನನಗೆ ಚೆನ್ನಾಗಿರಬೇಕು. ಹೆಂಗ ಹೇಳ ಮೋರ್ಸುಗಿ ಕಾಯಿ ತಗೊಂಬರಕ್ಕೆ. ಸರಿ ಹೇಳ್ತೀನಿ, ಹೇಳು. ನಮ್ಮ ಸುಗುಣಿಗೆ ಒಪ್ಸೋದು ಬಿಗಿ ಐತಿ. ಕರ್ಕೊಂಬಂದೆ ಇನ್ನೊಂದು 2 ದಿನ ಮಾಡಿಕನಂತ ಹೇಳಿ ಸಾರು ಜರಿತಾಳೆ. ಅವಳಿಗೆ ಉಪ್ಪು ಖಾರ ಮುಂದೆ ಮಾಡಬೇಕು, ಖಾರ ಜಾಸ್ತಿ ಹಾಕ್ಬೇಕು. ಖಾರ ಜಾಸ್ತಿ ಹಾಕಿರಿ ನಮ್ಗೆ ಉಂಬಕ್ಕಾಗಲ್ಲ, ಏನು ಮಾಡೋಣ. ಸುಮ್ಮನೆ ನಂಬಲ್ಲ ಅವಳು, ತಾನ ಒಂದು ಹೆಸರು ಇಕ್ತಾಳೆ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.